ನಾನಿವತ್ತು ಕೇರಳದಲ್ಲಿದ್ದೀನಿ. ಗುರುವಾಯೂರು ಶ್ರೀಕೃಷ್ಣ ಟೆಂಪಲ್. 6 ಜನ ಕೂತ್ಕೊಂಡಿದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್ ಕ್ಯಾಲಿಕಟ್ ಇನ್ ಕೇರಳ. ಬರ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಕರೆಕ್ಟಾಗಿ ನಾನಿವತ್ತು ಕೇರಳದಲ್ಲಿ ತ್ರಿಸೂರ್ ಅಂತ ಡಿಸ್ಟಿಕ್ ಇದೆ, ಸೊ ಅಲ್ಲಿದ್ದೀನಿ. ಒಂದು ಫೇಮಸ್ ಆದ ಟೆಂಪಲ್ ಇದೆ, ಗುರುವಾಯೂರು ಶ್ರೀಕೃಷ್ಣ ಟೆಂಪಲ್. ಆಕ್ಚುಲಿ ಹಿಂದೂ ಟೆಂಪಲ್. ಸೊ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ಹೋಗಿ ನೋಡೋಣ ಹೆಂಗಿದೆ, ವೈಬ್ಸ್ ಹೆಂಗಿದೆ ಅದು ಅಂತ. ಆಕ್ಚುಲಿ ಕೇರಳ ಮಾತ್ರ ಸಖತ್ತಾಗಿದೆ ಗುರು. ದಟ್ ಮೀನ್ಸ್ ಫುಲ್ ನೇಚರು, ಆ ವೈಬ್ಸು, ವೆದರು ಸಖತ್ತಾಗಿದೆ. ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. So okay guys, so let's explore Guruvayuru Sri Krishna temple. ಓಕೆ ಗಾಯ್ಸ್, ಫೈನಲ್ ಆಗಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಒಳಗೆ ಹೋಗ್ಬೇಕು ಟೆಂಪಲ್ ಒಳಗೆ. ನಾನು ಟೆಂಪಲ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ಹಂಗೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸ್ವಲ್ಪ ಜನ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ಸೊ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ, ನೋಡಿ ಬಂದಿದೆ. ಕಳಿಸಿದಾರಲ್ಲ ಇವರೇ ನಮಗೆ ಲೇಟ್ ಮಾಡ್ತಿರೋದು. ಡ್ರಿಂಕ್ ಫಾಸ್ಟ್. ಅವರಲ್ಲ, ಇವು 3 ಆಯ್ತು. ಇವಾಗ ತಿಂಡಿ ಎಲ್ಲ ಆಯ್ತು, ಇವಾಗ ಹೋಗ್ತಿದ್ದೀವಿ. ಸೊ ನಮ್ಮ ಜೊತೆ ಆಕಾಶ್. ಸೇ ಹಾಯ್ ಬರೋ. ಇದು ನಮ್ಮ ಅರ್ಜುನು ಮತ್ತೆ ಇಲ್ಲೇ ಇದ್ದಾನೆ. ನಮಸ್ಕಾರ. ಕೇರಳ ಆ್ಯಕ್ಚುಲಿ ಇಲ್ಲಿ ನಾವು ಹೋಗ್ತಿದ್ದೀವಿ ಸ್ಟ್ರೀಟಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ನಮಗೆ ಮಲಯಾಳಂ ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಅವ್ರಿಗೆ ಕನ್ನಡ ಬರಲ್ಲ. ಸೊ ಸ್ವಲ್ಪ ಪೀಪಲ್ ಇಲ್ಲಿ ಇಂಗ್ಲೀಷ್ ಕೂಡ ಮಾತಾಡ್ತಾರೆ. ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ ನಿಮಗೆ ಅಲ್ಲಿ ದೂರದಲ್ಲಿ, ಅದೇ ಟೆಂಪಲ್ ಆ್ಯಕ್ಚುಲಿ, ಕೃಷ್ಣನ್ ಟೆಂಪಲ್ಲು. ಕೃಷ್ಣ ಸ್ವರ್ಗಾರೋಹಣ ಮಾಡುವಾಗ ನಿರೂಪಕನು ಬೃಹಸ್ಪತಿಯ ಮೂಲಕ ಆ ವಿಗ್ರಹವನ್ನ ಕೃಷ್ಣನಿಗೆ ಕೊಡಲಿಕ್ಕೆ ಹೇಳ್ತಾನೆ. ಸೊ ಬೃಹಸ್ಪತಿ ದ್ವಾರಕೆಗೆ ಬರುವ ಮೊದಲೇನೆ ಆ ವಿಗ್ರಹ ಸಮುದ್ರದಲ್ಲಿ ಮುಳುಗೋಗ್ಬಿಡುತ್ತೆ. ಸೊ ಆವಾಗ ಬೃಹಸ್ಪತಿ ತನ್ನ ಶಿಷ್ಯನಾದ ವಾಯುವಿನ ಮೂಲಕ ಮುಳುಗಿರೋ ವಿಗ್ರಹವನ್ನ ಮೇಲೆ ಎತ್ತುತ್ತಾನೆ. ಶಿವನ ಇಚ್ಛೆಯ ಪ್ರಕಾರ ಆ ವಿಗ್ರಹವನ್ನು ಸಮುದ್ರದ ದಂಡೆ ಮೇಲೆ ಪ್ರತಿಷ್ಠಾಪಿಸಲಾಗುತ್ತೆ. ಸೊ ವಾಯುವಿನ ಮೂಲಕ ಎತ್ತಲ್ಪಟ್ಟ ಆ ವಿಗ್ರಹಿಗೆ ಸೊ ಅಲ್ಲಿ ಗುರುವಾಯೂರು ಎಂಬ ಒಂದು ಹೆಸರಿನಿಂದ ಕರೆಯಲ್ಪಡ್ತಾರೆ. ಮಾರ್ನಿಂಗ್ ವೈಬ್ ಒಂಥರ ಸಕ್ಕತ್ತಾಗಿದೆ ಗುರು. ಬೆಳಗ್ಗೆನೆ ಗುರುವಾಯೂರಲ್ಲಿ, ಅದು ಕೃಷ್ಣನ್ ಟೆಂಪಲ್ಲು. ಗುರುವಾಯೂರುಕ್ಕಿಂತ ಮುಂಚೆ ಇದಕ್ಕೆ ಕುರುವಾಯೂರು ಅಂತ ಕರೀತಾ ಇರ್ತಾರೆ. ಅಂದರೆ ಕುರೈ ಅಂತ ಹೇಳಿದ್ರೆ ಮಲಯಾಳಮಲ್ಲಿ ಸೊ ಅದು ಸಮುದ್ರ ಅಂತ ಬರುತ್ತೆ. ಸೊ ಕುರುವಾಯೂರು ಅಂತ ಇದ್ದದನ್ನು ಮತ್ತೆ ಗುರುವಾಯೂರು ಅಂತ ಅಂದರೆ ಚೇಂಜ್ ಮಾಡಲ್ಲ. ಎಲ್ಲ ಕೂತ್ಕೊಂಡವ್ರು ನೋಡಿ, ಎಲ್ಲ ನೋಡಿದೆ ಟೆಂಪಲಿಗೆ ಹೆಂಗೆ ಸೈಕಾಗಿ ಬಂದಿದ್ದಾರೆ. ಎಲ್ಲ ವೈಟ್ ಸ್ಯಾರೀಸ್ ಆ್ಯಂಡ್ ದೆನ್ ಪಂಚೆ, ಕ್ರೇಜಿ. ತುಂಬ ಜನ ಇದ್ದಾರೆ. ಡೈಲಿ ವಿಸಿಟ್ ಮಾಡುವ ಭಕ್ತಾದಿಗಳ ಪ್ರಕಾರ ಸೊ ಇಲ್ಲಿ ಗುರುವಾಯೂರಿನ ಶ್ರೀಕೃಷ್ಣ ಟೆಂಪಲ್ ಏನಿದೆ ಅದು 4ನೇ ಅತಿ ದೊಡ್ಡ ಟೆಂಪಲ್ ಇಂಡಿಯಾದಲ್ಲಿ. ಆ್ಯಕ್ಚುಲಿ ಗಾಯ್ಸ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಒಳಗೆ ನಾವಿಲ್ಲಿ ಎಂಟ್ರಿ ಆದಮೇಲೆ ಫೋಟೋ ಮತ್ತು ವಿಡಿಯೋ ಮಾಡೋಕ್ಕಿಲ್ಲ. ಸೊ ಆಲ್ರೆಡಿ ಅಲ್ಲಿ ಆಲ್ರೆಡಿ ಪೊಲೀಸ್ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟು ನೋಡ್ಬೋದು ಅಷ್ಟು. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಫುಲ್ ಕ್ಯೂ ಇದೆ ಗಾಯ್ಸ್, ಅಲ್ಲಿ ತನಕನೂ ಕ್ಯೂ ಇದೆ, ತುಂಬ ಲಾಂಗ್ ಕ್ಯೂ ಇದೆ. ಗುರುವಾಯೂರಿನ ಶ್ರೀಕೃಷ್ಣ ಟೆಂಪಲ್ನ ಮೂರ್ತಿ ಏನಿದೆ ಅದು 5000 ವರ್ಷಗಳ ಹಳೆಯದಾಗಿದೆ. ಗಾಯ್ಸ್, ಮೈನ್ ಎಂಟ್ರೆನ್ಸ್ ಆಫ್ ಟೆಂಪಲ್ ಇದೇನೆ. ಇದು ಫ್ರಂಟಿಂದ, ನಾವು ಆಕ್ಚುಲಿ ಬಂದಿದ್ದ ಒಂದು ಬ್ಯಾಕಿಂದ. ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಹೇಗೇನೋ ಅಲ್ಲಿ ಎಷ್ಟು ಜನ ಬರ್ತಾರೆ, ಧರ್ಮಸ್ಥಳ ಹೇಗೆ ಫೇಮಸ್ ಇದೆಯೋ, ಕೇರಳದಲ್ಲಿ ಈ ಗುರುವಾಯೂರಿನ ಶ್ರೀಕೃಷ್ಣ ಟೆಂಪಲ್ ಕೂಡ ಅಷ್ಟೇ ಫೇಮಸ್. ಟೆಂಪಲಲ್ಲಿ ಮದುವೆ ಆಗ್ತಾ ಇದೆ ಆ್ಯಕ್ಚುಲಿ ನೋಡಿ.
ತುಂಬ ಅಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಗಾಯ್ಸ್. ಅಂದರೆ ವೀಡಿಯೋ ಮಾಡೋಂಗಿಲ್ಲ ಒಳಗಡೆ ಎಲ್ಲ. ಆ್ಯಕ್ಚುಲಿ 3-4 ಸಲ ಬಂದ್ಬಿಟ್ಟು ನಂಗೆ ಪೊಲೀಸ್ ಹೇಳಿದ್ರು, ನಾನು ಮಾಡಿರೋ ವೀಡಿಯೋನು ಡಿಲೀಟ್ ಮಾಡಿಸಿದ್ರು. ಅಂದರೆ ಟೆಂಪಲ್ ಮುಂದೆ ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ, ಅದನ್ನು ರೀಸೆಂಟ್ ಡಿಲೀಟಲ್ಲಿ ಹೋಗು ಡಿಲೀಟ್ ಮಾಡಿಸಿದ್ರು ಗುರು. ಒಂದು 3-4 ಸಲ ಹೇಳಿದ್ರು. ಮತ್ತೆ ನಾನು ಮಾಡಿದ್ರೆ ಯತ್ನ ಒಳಗಾಗ್ತಾರೆ ಪಕ್ಕ. ಏನೋ ಸ್ವಲ್ಪ ಏನೋ ಇಶ್ಯೂ ಆಗಿತ್ತಂತೆ, ಅದರಿಂದ ವೀಡಿಯೋ ಮಾಡೋಂಗಿಲ್ಲ. ಬಟ್ ಆದರೆ ನಾವು ಫೋಟೋ ತಕ್ಕೊಬೋದು ದೇವಸ್ಥಾನದ ಮುಂದೆ, ಬಟ್ ಆದರೆ ವೀಡಿಯೋ ಇಸ್ ನಾಟ್ ಅಲೌಡ್. ಅನ್ಫಾರ್ಚುನೇಟ್ಲಿ ಗಾಯ್ಸ್ ಟೆಂಪಲ್ ಒಳಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ತುಂಬ ಜನ ರಶ್ ಇದ್ದಾರೆ. ಆ ಕ್ಯೂನ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟಿದ್ದಾರೆ ಅಂತ. ನಾವು ಇವತ್ತು ಒಳಗೆ ಹೋದರೆ ಮಧ್ಯಾಹ್ನ ಆಗುತ್ತೆ ಆಚೆ ಬರೋದು, ನಮಗೆ ಅಷ್ಟು ಟೈಮ್ ಇಲ್ಲ, ನಾವು ಬೇರೆ ಕಡೆ ಹೋಗಬೇಕು. ಸೊ ಹೊರಗಡೆ ನಿಮಗೆ ಆದಷ್ಟು ತೋರಿಸಿದ್ದೀನಿ ಅನ್ಕೊತೀನಿ. Guys, with me, 3 beautiful Mallu girls here. Now I am going to introduce. I already introduced this fellow, means Akash, and this one is Arjun. So here the girls are. This is Shilna, and that one Sisira, and last one is Anjana. Yes, I am right. So I teach many words in Kannada, and they also teach me some words in Malayalam. Okay. ಸೊ ನನಗೆ ಒಂದು ನೆನಪಿದೆ, ಯಾವುದು ಅಂತ ಹೇಳಿದ್ರೆ ಕೋಳಿ. ಸೊ ದಟ್ ಮೀನ್ಸ್ ಅದು ಏನು ಅಂತ ಹೇಳಿದ್ರೆ ಫ್ಲರ್ಟಿ. ದಟ್ ಮೀನ್ಸ್ ರೈಟ್. ಯು ಗೈಸ್ ಟೆಲ್ ಸಮ್ ಕನ್ನಡ ವರ್ಡ್ಸ್. ಇನ್ ಮಿಡಲ್ ಶಿಶಿರ ನೋ ಆಕ್ಚುಲಿ ಕನ್ನಡ ವೆರಿ ವೆಲ್. ನೀ ಏನ್ ಮಾಡ್ತಿದೀಯ? ದೆನ್ ನಗ್ಬೇಡ ನೀನು. Wow, nice. You know everything in Kannada. So, come on. Then, ಸಾಕು ಬಿಡು. ಸಖತ್ತಾಗಿದೆ. ಚೆನ್ನಾಗಿದೆ. That means beautiful. ಊಟ ಮಾಡ್ತಿದೀಯಾ? ಈಗ ಟಿಫನ್ ಆಯ್ತು, ತಿಂಡಿ ಆಯ್ತು. ವೇರ್ ಯು ಗೋಯಿಂಗ್? ನೀ ಹೋಗಬೇಡ. ಡೋಂಟ್ ಗೋ. ನೈಸ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಒನ್ ಆಫ್ ಫೇಮಸ್ ಆಕ್ಟರ್ ಇನ್ ಕನ್ನಡ, ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್, ಇಸ್ ಸಾಂಗ್ ಓನ್ಲಿ. ಬಟ್ ಅನ್ಫಾರ್ಚುನೇಟ್ಲಿ he passed away. But he's a great person. ನನಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ. You didn't see. I will show you. Wait. Puneeth Rajkumar, you don't know? She is waste fellow. Search Google Puneeth Rajkumar. Yeah. First one. Yes. I know him. I don't know his name. Yeah. I know him. That I know. ರನ್ ಮಾಡ್ತಾ ಇದ್ದೀನಿ, ವಿಡಿಯೋ ಶೂಟ್ ಮಾಡ್ತಾ. ಯಾರು ವಿಡಿಯೋ ಮಾಡ್ತಾ ಇದೀಯಾ? ಲೆಟ್ಸ್ ಇಟ್. ಕನ್ನಡ ಸಿಂಪಲ್ ಮಾಡ್ತಾ ಇದೀಯಾ? ಮಾಡ್ತಾ ಇದ್ದೀನಿ. ಪೊಲೀಸ್ ಮಾಮ ಬಂದ್ಬಿಟ್ಟು ಹೊಡಿತಾರೆ, ಈಗ ಬೈತಾರೆ, ಬರ್ತಾರೆ. ಆ್ಯಂಡ್ ಬೈತಾರೆ ಮೀನ್ಸ್ ಶೌಟ್, ಬೈತಾರೆ. ಇಲ್ಲೆಲ್ಲ ಈ ಥರ ಶಾಪ್ಗಳನ್ನ ಮಾಡ್ಬೋದು ನೀವು. ಹುಳಿ ಮುಟ್ಟಾಯಿ ಇನ್ ಕನ್ನಡ ದಟ್ ಇಸ್ ಸಮಥಿಂಗ್. ಪರಂಗಿ ಕೊಂಡಾಟಂ. ಓಕೆ. ಕೊಂಡಾಟಿ ಇನ್ ತಮಿಳ್ ಹ್ಯಾಸ್ ಅದರ್ ಮೀನಿಂಗ್. ಕೊಂಡಾಟಂ. ಓಕೆ ಗಾಟ್ ಇಟ್. ಗಾಯ್ಸ್, ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ವಿಚ್ ಪ್ಲೇಸ್? ಎಲಿಫೆಂಟ್ ಸೆಂಚುರಿ ಅಂತೆ. ಸೊ ಅಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಎಲಿಫೆಂಟ್ ಸಾರಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಎಲಿಫೆಂಟ್ ಕ್ಯಾಂಪ್. ಸಾರಿ, ಮಿಸ್ ಆಯ್ತು. ಈಗ ರಾಂಗ್ ಲೈಕ್ ದಟ್. ತಪ್ಪಾಯಿತು. ಈಗ ಹೇಗೆ ಕೂತಿದ್ದೀವಿ ನೋಡಿ, ಫುಲ್ ರಶ್. 6 ಮೆಂಬರ್ಸ್, 6 ಜನ ಕೂತ್ಕೊಂಡಿದ್ದೀವಿ ಒಂದು ಆಟ.
ಫೈನಲ್ ಆಗಿ ಗಾಯ್ಸ್ ಎಲಿಫೆಂಟ್ ಕ್ಯಾಂಪ್ ಒಳಗೆ ಬಂದಿದ್ದೀವಿ. ಸೊ ಈಗ ಆನೆಗಳನ್ನ ಕೂಡಾಕಕ್ಕೆ ತಗೊಬಂದಿರ್ತಾರೆ, ಅಂದರೆ ಫಸ್ಟ್ ಹಿಡ್ಕೊ ಬಂದಿರ್ತಾರಲ್ಲ ಅವಾಗ ಅದಕ್ಕೆ ಟ್ರೈನಿಂಗ್ ಏನು ಕೊಡಬೇಕು ಅಥವಾ ಜಾಸ್ತಿ ರ್ಯಾಶ್ ಆಗಿದ್ರೆ ಇದ್ರೊಳಗೆ ಹಾಕಿರ್ತಾರೆ ಆನೆನ. ನೋಡಿ ಗುರು ಎಲ್ಲ ಟ್ರೈನಿಂಗ್ ಮಾಡಿಸ್ತಿರ್ತಾರೆ, ಅದಕ್ಕೆ ನೋಡಿ ಈ ಥರ ಚೈನ್ ಹಾಕಿರ್ತಾರೆ. ಹೆಂಗಿದೆ ಗುರು ಅದು. ಈ ಎಲಿಫೆಂಟ್ ಕ್ಯಾಂಪಲ್ಲಿ ತುಂಬ ಆನೆಗಳಿದ್ದಾವೆ ಗುರು. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಆಗಿ ಎಲ್ಲ ಆನೆಗಳನ್ನ ಯಾವುದಾದ್ರೂ ಇಟ್ಕೊಬಂದಿರೋದು ಇಲ್ಲಿ ಪಳಗಿಸ್ತಾರೆ, ಅಂದರೆ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಏನೇನು ಮಾಡಬೇಕು ಏನೇನು ಕೆಲಸ ಮಾಡಿಸ್ತಾರೆ. ಆ್ಯಕ್ಚುಲಿ ಕೇರಳದಲ್ಲಿ ನಿಮಗೆ ಹೆಂಗಿದ್ರು ಗೊತ್ತು, ಆನೆಗಳನ್ನ ತುಂಬ ಯೂಸ್ ಮಾಡ್ಕೊಳ್ತಾರೆ. ದಟ್ ಮೀನ್ಸ್ ಅಂದರೆ ಕೆಲಸಗಳಿಗೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಮುಂದೆ ಕಾಲು ಸ್ವಲ್ಪ ಹೈಟ್ ಇರುತ್ತೆ ನೋಡಿ, ಹಿಂದೆ ಕಾಲು ಸ್ವಲ್ಪ ಡೌನು ನೋಡಿ, ಮೇಲೆ ಹೈಟ್ ಇರುತ್ತೆ ಹಿಂದೆ. ಅಲ್ಲಿ ಆನೆ ಮಾವುತ ಏನಿದ್ದಾರೆ ಅವ್ರು ಕರೀತಾ ಇದ್ದಾರೆ ಆನೆನ. ಅಲ್ಲಿಂದ ಇಲ್ಲಿಗೆ ಬಂತು. ಇವಾಗ ಇಲ್ಲಿ ಆ್ಯಕ್ಚುಲಿ ಹತ್ಬೋದು, ಇಲ್ಲೇ ಹೊರಗಡೆ ಬರುತ್ತೆ ಅನಿಸುತ್ತೆ ಆನೆ. ಇವಾಗ ಇಲ್ಲಿಂದ ಒಳ್ಳೆ ಆರಾಮಾಗಿ ಈಜೊಡಿತು ಗುರು. ಸ್ವಿಮ್ಮಿಂಗ್ ಒಳ್ಳೆ ಸ್ವಿಮ್ಮಿಂಗ್ ಮಾಡ್ತು, ಫ್ರೆಶ್ ಆಗುತ್ತೆ. ಇವಾಗ ನೀರಿಂದ ಹೊರಗೆ ಕರೀತಿದ್ದಾರೆ ಬಾಬಾ ಅಂತ. ಇದಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅನ್ಕೊತೀನಿ ಆ್ಯಕ್ಚುಲಿ. ನೋಡಿ ಬಾರೋ ಬಾರೋ ಅಂತ ಕರೀತಿದ್ದಾರೆ ನೋಡಿ, ಎಲ್ಲ ಅದು ಹೆಂಗೆ ಮಾಡ್ತಿದೆ ಆನೆ. ಹಾಂ ಎದಾಳ್ತು ಈಗ. ಓ ಬಂತು ಬಂತು ಬಂತು, ಮೇಲೆ ಬರ್ತಾ ಇದೆ. ಬಂತು ಮೇಲೆ. ಇವಾಗ ಮತ್ತೆ ಚೈನ್ ಹಾಕ್ತಾರೆ ಕಾಲಿಗೆ. ಫೈನಲಿ ಎಲ್ಲ ಈಜು ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ಮೇಲೆ ಬಂತು. They are trying to teach some words in Malayalam. Actually it's very difficult to pronounce. ತುಂಬ ಕಷ್ಟ ಆಗುತ್ತೆ ಪ್ರೊನೌನ್ಸ್ ಮಾಡೋದಕ್ಕೆ ಮಲಯಾಳಂ ವರ್ಡ್ಸ್ನ. ಸೊ ಸಮಥಿಂಗ್ ಆ ಥರ ಮಾತಾಡ್ತಾರೆ. ಬಟ್ ಆದರೆ ಅದು ಕೇಳಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಲಯಾಳಿ ಲೈಕ್ ಅವ್ರು ಮಾತಾಡೋದು ಕೇಳಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ನಾವು ಕನ್ನಡ ಮಾತಾಡ್ತಿದ್ರೆ ಅವ್ರಿಗೆ ಕೇಳಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿಯಾಗಿ. ಸೊ ಆ ಥರ. ಬಟ್ ಆದರೆ ಸ್ವಲ್ಪ ಸಿಮಿಲರ್, ತುಂಬ ವರ್ಡ್ಸ್ಗಳು ಸಿಮಿಲರ್ ಮಲಯಾಳದಕ್ಕೂ ಕನ್ನಡದಕ್ಕೂ ಸಿಮಿಲರ್ ಇದೆ ಆ್ಯಕ್ಚುಲಿ. ಸೊ ಗೊತ್ತಾಗುತ್ತೆ, ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೋಬೋದು. കഴിക്കാൻ. That's different. കഴിക്കാൻ എന്ന വേണ്ട. Different meaning is there. Okay. കഴിക്കാൻ എന്ന വേണ്ട. നിനക്ക് കഴിക്കാൻ എന്താ വേണ്ടത്? നിനക്ക് കഴിക്കാൻ എന്ന വേണ്ടത്. Yes. Means what do you want to have food? What do you want to eat? ಸೊ ಗಾಯ್ಸ್, ನಾವು ಇವಾಗ ಗುರುವಾಯೂರಿನ ಸ್ಟ್ರೀಟ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ತಿರುಗಾಡ್ತಾ ಇದ್ದೀವಿ ಆಯಿತಾ. ಸ್ವಲ್ಪ ಬಿಸಿಲಿದೆ, ಬಿಸಿಲು ಜೊತೆ ಲೈಟಾಗಿ ಮಳೆನೂ ಬರ್ತಾ ಇದೆ. ದಟ್ ಮೀನ್ಸ್ ವೆದರ್ ಚೆನ್ನಾಗಿತ್ತು. ಬಟ್ ಆದರೆ ಇವಾಗ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಹೆಂಗಿದೆ ಸಿಟಿ. ಆ್ಯಂಡ್ ದೆನ್ ಅಷ್ಟೊಂದು ಜನ ಏನು ಕಾಣಿಸಲ್ಲ, ಲೆಸ್ ಪೀಪಲ್ಸ್ ಆರ್ ಹಿಯರ್. ನೋಡಿ ಗೈಸ್, ಲಾಟ್ರಿ ಟಿಕೆಟ್ಗಳು ಎಲ್ಲ ಕಡೆ ಇರುತ್ತೆ. ಎಲ್ಲೋದ್ರೂ ಲಾಟ್ರಿ.
ಓಕೆ ಗಾಯ್ಸ್, ತ್ರಿಶೂರಿಂದ ನಾವಿವಾಗ ಕ್ಯಾಲಿಕಟ್ಟಿಗೆ ಬಂದಿದ್ದೀವಿ. ಮಲಯಾಳಮಲ್ಲಿ ಕೋಳಿಕೋಣ ಅಂತ ಕರೀತಾರೆ, ಅದೇ ಥರ ಕನ್ನಡದಲ್ಲಿ ಕಲ್ಲಿಕೋಟೆ ಅಂತ ಹೇಳ್ತಾರೆ. 1498ರಲ್ಲಿ ಯುರೋಪಿನ ನಾವಿಕ ವಾಸ್ಕೋ ಡಿ ಗಾಮ ಭಾರತಕ್ಕೆ ಫಸ್ಟ್ ಬರ್ತಾನೆ ಜಲಮಾರ್ಗದ ಮುಖಾಂತರ, ಅದು ಇಲ್ಲಿಗೇನೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಕ್ಯಾಲಿಕಟ್ ಇನ್ ಕೇರಳ. ಇಲ್ಲಿ ಇವಾಗ ನಾನು ಮತ್ತೆ ಅರ್ಜುನ್ ಮಾತ್ರ ಇದ್ದೀವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸು ಯಾರಿಲ್ಲ, ಅವರೆಲ್ಲ ಹೋದರು. ಸೊ ನಮಗಿನ್ನ ಇಲ್ಲಿ ಲ್ಯಾಂಗ್ವೇಜು ಗೊತ್ತಿಲ್ಲ, ಹೆಂಗೆ ಏನೇನು ಮಾಡ್ತೀವಿ ಅಂತಲೂ ಸೀರಿಯಸ್ಲಿ ಗೊತ್ತಿಲ್ಲ. ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತಲೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಆ್ಯಕ್ಚುಲಿ. ಹೋಗ್ತಾ ಹಂಗೆ ಸೀದಾ ಹೋಗೋಣ. ಮಳೆ ಬರ್ತಿದೆ ಗುರು. ಸೊ ನಾವು ಇವಾಗ ಕ್ಯಾಲಿಕಟ್ ಬೀಚಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಕ್ಚುಲಿ. ಪಟ್ರೋಡು ಗಾಂಧಿನಗರ ಬಸ್ ಅಂತ ಯಾವುದೋ ಒಂದು ಹಸಿರು ಕಲರ್ ಬಸ್ಗಳು ಬರುತ್ತಂತೆ, ಅದನ್ನ ಕೇಳ್ಕೊಬಿಟ್ಟು ಹೋಗೋಣ, ನೋಡೋಣ. ಬೀಚಿಗೆ ಬಸ್ಸು ಸಿಕ್ತು ಗಾಯ್ಸ್, ಇಲ್ಲಿದೆ, ಹೋಗೋಣ. ಬರ್ತಾ ಇದ್ದೀವಿ. ಮಳೆ ಬರ್ತಿದೆ ಗುರು. ಐ ಲವ್ ಕೋಳಿಕೋಡೆ. ಗಾಯ್ಸ್, ಬೀಚಿಗೆ ಬಂದ್ವಿ ಫೈನಲ್ ಆಗಿ. ಬಟ್ ಮಳೆ ಅಂತ ನಿಲ್ತಾ ಇಲ್ಲ, ಮಳೆ ಬರ್ತಾ ಇದೆ ಇಲ್ಲಿ. ಸೊ ವಾಸ್ಕೋ ಡಿ ಗಾಮ ಆ್ಯಕ್ಚುಲಿ ಇದೇ ಪ್ಲೇಸ್, ಕಾಲಿಕಟ್ ಬೀಚಿಗೆ ಫಸ್ಟು ಯುರೋಪಿಂದ ಬಂದಿದ್ದು. ಬೀಚ್ನ ನೋಡಿದ್ವಿ. ಸೊ ಚೆನ್ನಾಗಿದೆ, ಅಂದರೆ ರೋಡು ಇಲ್ಲೇ ಇದೆ, ರೋಡ್ ಪಕ್ಕನೇ ಬೀಚ್ ಇರೋದು. ಇದು ಕಾಲಿಕಟ್ ಬೀಚು, ಸ್ಟ್ರೀಟು ಒಂಥರ ಚೆನ್ನಾಗಿದೆ. ಸೊ ಮಳೆ, ನಮ್ಮ ಪುಣ್ಯಕ್ಕೆ ಮಳೆ ಕರೆಕ್ಟಾಗಿ ನಾವು ಬಂದಾಗ ಸ್ಟಾಪ್ ಆಯಿತು ಗುರು. ಸೊ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಓಕೆ ಗಾಯ್ಸ್, ಕೋಳಿಕೋಡ್ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಬೀಚಿಂದ. ಸೊ ನಮಗೆ ಇಲ್ಲಿಗೆ ಒಂದು 5 ಗಂಟೆಗೆ ಟ್ರೈನ್ ಇದೆ. ಇವಾಗ ಮಧ್ಯಾಹ್ನ ಆಗಿದೆ. ಸೊ ಊಟ ಮಾಡೋಕ್ಕೆ ಹೋಟೆಲ್ನ ಹುಡುಕ್ತಿದ್ದೀವಿ ಯಾವ್ದಾದ್ರು. ಜುಡಿಯೋ ನೋಡಿ ಗಾಯ್ಸ್, ಹೆಂಗಿದೆ ಜುಡಿಯೋ. ಸೊ ಕ್ಯಾಲಿಕಟ್ನ ಜುಡಿಯೋ ಇದೆ, ನೋಡೋಣ ಒಳಗೆ ಹೋಗಿ. ನೋಡಿ ಹೊರಗೆ ಬಂದ್ವಿ. ಕಲೆಕ್ಷನ್ಸ್ ಪರವಾಗಿಲ್ಲ. ಸೊ ಇವಾಗ ನೆಕ್ಸ್ಟ್ ನಾವು ಊಟ ಮಾಡಿ ಸೀದಾ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು. ಲೆಟ್ಸ್ ಗೋ. ಕೋಳಿಕೋಡ್ ನಮ್ಮ ಟ್ರೈನ್ ಇದೆ ಗಾಯ್ಸ್, ಮ್ಯಾಂಗ್ಳೂರ್ ಟ್ರೈನ್ ಇದೆ. ಬಟ್ ಆದರೆ ಫುಲ್ ಅಂದರೆ ಫುಲ್ ಹೆವಿ ರಶ್ ಇದೆ, ಏನು ಮಾಡೋಂಗಿಲ್ಲ, ನಿಂತ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಗುರು. ಚೀಫ್ ನ್ಯಾಷನಲ್ NCC ಅವರೆಲ್ಲ ಇದ್ದಾರೆ. ಅತ್ತಣ್ಣ ಫಸ್ಟ್ ಟಿಕೆಟ್ ತಗೋಬೇಕು. ಓಕೆ ಗಾಯ್ಸ್, ಫೈನಲ್ ಆಗಿ ಮಂಗಳೂರು ರೀಚ್ ಆಗಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.